ಅದನ್ನ ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ. ಬೆಂಗಳೂರಿನಲ್ಲಿರೋ ಟೈಪಿಂಗ್ ಗುರು ನಿಮಿಷಕ್ಕೆ 600 ಅಕ್ಷರ ಟೈಪ್ ಮಾಡ್ತಾರೆ. ಜೊತೆಗೆ ರಿಸರ್ವ್ ಕೂಡ. ವರ್ಲ್ಡ್ ರೆಕಾರ್ಡ್ಗೆ ಟ್ರೈ ಮಾಡ್ತಾ ಇರೋರು 4 ಗಂಟೆಗಳಲ್ಲಿ ಟೈಪಿಂಗ್ ಕಲಿಸ್ತಾರಂತೆ. ಅರೆ ಇದೇನಿದು, ಲ್ಯಾಪ್ಟಾಪ್ ಉಲ್ಟಾ ಇಟ್ಟು ಟೈಪ್ ಮಾಡ್ತಿದಾರಲ್ಲ ಅಂತ ಆಶ್ಚರ್ಯ ಆಗ್ತಿದ್ಯಾ? ಬೆಂಗಳೂರಿನ ಈ ಟೈಪಿಂಗ್ ಗುರು ಹೀಗೆ ರಿವರ್ಸ್ ಟೈಪಿಂಗ್ ಮೂಲಕ ವಿಶ್ವ ದಾಖಲೆ ಸೃಷ್ಟಿಸಲು ಹೊರಟಿದ್ದಾರೆ. ಇದರ ಜೊತೆಗೆ ಕಂಪ್ಯೂಟರ್ ಇಂಜುರಿ ದಿನವಾದ ಇಂದು ಅವೈಜ್ಞಾನಿಕ ಟೈಪಿಂಗ್ ನಿಂದ ಆಗುವ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ಟೈಪಿಂಗ್ ನಲ್ಲಿ ಅರುಣ್ ಅವರ ಟಾಪ್ ಸ್ಪೀಡ್ ಎಷ್ಟು ಗೊತ್ತಾ? ಫ್ರೀ ಹ್ಯಾಂಡ್ ಟೈಪಿಂಗ್ ನಲ್ಲಿ ನಿಮಿಷಕ್ಕೆ 600 ಅಕ್ಷರ, ಕ್ರಾಸ್ ಹ್ಯಾಂಡ್ ಟೈಪಿಂಗ್ ನಲ್ಲಿ 300 ಅಕ್ಷರ. ನಾನು ಈಗಾಗಲೇ ರೆಕಾರ್ಡ್ಗಳು ತಗೊಂಡಿರೋದು 1 ನಿಮಿಷಕ್ಕೆ ನಾನು ಸುಮಾರು 600 ಅಕ್ಷರ ವೇಗದಲ್ಲಿ ನಾನು ಟೈಪ್ ಮಾಡಬಲ್ಲೆ. ಅಂತ ಹೇಳಿದ್ರೆ 1 ಸೆಕೆಂಡಿಗೆ 10 ಲೆಟರ್ ನಾನು ಟೈಪ್ ಮಾಡಬಲ್ಲೆ. 2ನೇ ದಾಖಲೆ ಬಂದು ನಾನು ಕೈ ಬದಲಾಯಿಸಿ 300 ಅಕ್ಷರ ವೇಗದಲ್ಲಿ ನಾನು ಟೈಪ್ ಮಾಡಬಲ್ಲೆ. ಈಗ 4ನೇ ದಾಖಲೆ ಬಂದು ಈಗ ಅಟೆಂಡ್ ಮಾಡ್ತಾ ಇರೋದು ವರ್ಲ್ಡ್ ರೆಕಾರ್ಡ್. ಇದು ಉಲ್ಟಾ ಟೈಪಿಂಗ್ ಅಂದ್ರೆ ಕೀಬೋರ್ಡ್ನ ಕಂಪ್ಯೂಟರ್ನ ತಿರುಗಿಸಿ ನಾನು ಟೈಪ್ ಮಾಡಕ್ ಹೊರಟಿರೋದು ಈಗ 4ನೇ ವಿಶ್ವ ದಾಖಲೆಗೆ. ಅರುಣ ಅವರ ಮತ್ತೊಂದು ವಿಶೇಷತೆ ಅಂದ್ರೆ ಸ್ವಲ್ಪವೂ ಟೈಪಿಂಗ್ ಬಾರದವರಿಗೆ ಕೇವಲ 4 ಗಂಟೆಗಳಲ್ಲೇ ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ಟೈಪಿಂಗ್ ಕಲೆ ಕಲಿಸ್ತಾರಂತೆ. ಇವರಿಂದ ಕಲಿತವರು ಇದಕ್ಕೆ ಸಂತಸ ಪಡ್ತಾರೆ. ಎಷ್ಟು ತರಹ ಟೈಪ್ ರೈಟರ್ ಮಾಡ್ಬೋದು ಎಲ್ಲಾನು ಮಾಡ್ಬಿಟ್ಟಿದ್ದಾರೆ ಅವರು. ಸೂಪರ್ ಸಾನಿಕ್ ಅದಕ್ಕೆ ತಕ್ಕಾಗಿದ್ದಾರೆ. ಆ ಸ್ಪೀಡು ಅವ್ರು ಇನ್ನೂ ಥರ ಉಲ್ಟಾ ಟೈಪ್ ಮಾಡೋದು ಎಲ್ಲದರಲ್ಲೂ ಇಟ್ಸ್ ಜೀನಿಯಸ್, ನೋ ಡೌಟ್ ಇಲ್ಲ. ಕ್ಲಾಸ್ನಲ್ಲಿ ನಮಗೆ ಕಣ್ಣು ನೋಡಿಲ್ಲದೆ ಕತ್ತು ಹೀಗೆ ಬೆಂಡ್ ಮಾಡಿಲ್ಲದೆ ಒಂದು ಪದ್ಧತಿ ಹಾಗೆ ಒಂದು ರೀತಿನಲ್ಲಿ ಒಂದು ಡಿಫೈನ್ಡ್ ವೇದಲ್ಲಿ ಹೇಳಿಕೊಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ ಬಂದಿದೆ. ನಾನು ಅಲ್ಲಿ 4 ಗಂಟೆದಲ್ಲಿ ಕಲ್ತ್ಕೊಂಡಿದ್ದು ಇವಾಗ ನಾನು ಇಲ್ಲಿಂದ ಲೈಬ್ರರಿಗೆ ಹೋಗೋಕ್ಕುಂಟು. ನನಗೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಕೆಲಸನೂ ಸ್ವಲ್ಪ ಆರಾಮಾಗಿ ಆಗಿದೆ, ಮತ್ತೆ ಕೆಲಸನೂ ಬೇಗ ಆಗ್ತಾ ಇದೆ. ಈ ವಿಧಾನಗಳ ಬಗ್ಗೆ ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸಲು ಅರುಣ್ ಕಾರ್ಯಾಗಾರ ನಡೆಸೋಕೆ ಮುಂದಾಗಿದ್ದಾರೆ. ನಿಮಿಷಕ್ಕೆ 80 ಅಕ್ಷರ ಟೈಪ್ ಮಾಡೋರೆ ಟಾಪ್ ಟೈಪರ್ಸ್ ಎಂದು ಕಾರ್ಪೊರೇಟರ್ ಕಂಪನಿಗಳೇ ಹೇಳುತ್ತಿರುವಾಗ ಇವರು ನಿಮಿಷಕ್ಕೆ 600 ಅಕ್ಷರ ಟೈಪ್ ಮಾಡ್ತಾರಂತೆ. ನಿಜಕ್ಕೂ ಇದು ಅಮೇಜಿಂಗ್. ಬೆಂಗಳೂರಿಂದ